ಪ್ರಚಾರಗಳು ಪ್ರಾರಂಭ ಆದ ನಂತರ ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಕೆಲವು ಪಕ್ಷಗಳ ಅಪಪ್ರಚಾರಗಳು ಸಹ ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದೇನಿದೆ. ಬಹುಶಃ ಈ ಒಂದು ಚುನಾವಣೆಯ ಒಂದು ಹಿನ್ನೆಲೆಯನ್ನು ನೋಡಿದಾಗ ಕೆಲವು ವಿದೇಶಿ ಶಕ್ತಿಗಳು ಸಹ ಸೇರಿದ್ದಾವೆ. ಈ ಚುನಾವಣೆಯ ಫಲಿತಾಂಶಗಳ ಏರುಪೇರಿಗೆ ಕಾಣದ ಕೈಗಳ ವಿದೇಶದಿಂದಲೂ ಸಹ ದೇಶದ ಒಂದು ಸುಸ್ಥಿರವಾದಂಥ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕುತಂತ್ರಗಳು ನಡೆದಿದೆ ಅಂತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲೂ ಸಹ ನಾನು ಗಮನಿಸಿದ್ದೇನೆ. ಅದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಸಹ ಕಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಾರಂಭಿಕ ಹಂತದಲ್ಲಿ NDAಯ ಸುಮಾರು 350-360 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವನ್ನು ಸಮೀಪಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದೇನಿತ್ತು. ಆ ಒಂದು ಗೆಲುವಿನಲ್ಲಿ ಸ್ವಲ್ಪ ಸಂಖ್ಯೆಯ ಕಡಿತ ಆಗಿರತಕ್ಕಂಥದ್ದೇನಿದೆ, ಇದೆಲ್ಲವೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೆದಿರ್ತಕ್ಕಂಥದ್ದೇ ಇರುವಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಈಗ ನಾನು ಯಾರನ್ನೂ ದೂರಲಿಕ್ಕೆ ಹೋಗೋದಿಲ್ಲ. ಇವತ್ತು ಇಷ್ಟೆಲ್ಲ ಅಪಪ್ರಚಾರಗಳ ನಡುವೆಯೂ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಪುನಃ BJPಯ ನೇತೃತ್ವದ ಸರ್ಕಾರ NDA ಪಕ್ಷಗಳ ಹಲವಾರು ಪಕ್ಷಗಳ ಜೊತೆಗೂಡಿ NDA ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಜೊತೆಗೂಡಿ ಇವತ್ತು ಸ್ಪಷ್ಟ ಬಹುಮತವನ್ನೇನು ಪಡೆದಿದ್ದೇವೆ. ಅದಕ್ಕೆ ದೇಶದ ಮತದಾರನೂ ನಾನು ಅಭಿನಂದಿಸ್ತೇನೆ. ಮುಂದಿನ ದಿನಗಳು ಬಹುಶಃ ಒಂದು ರೀತಿಯ ಸವಾಲಿನ ದಿನಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷದ ಸಂಖ್ಯೆಯು ಇವತ್ತೇನು ಜಾಸ್ತಿ ಇರತಕ್ಕಂಥದ್ದೇನಿದೆ, ಸಂಖ್ಯಾಬಲದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡಬೇಕಾದರೂ ಇವತ್ತು ಅತ್ಯಂತ ಜಾಗರೂಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಈಗಿನ ಒಂದು ಫಲಿತಾಂಶ ಏನಿದೆ, ನನ್ನ ನಿರೀಕ್ಷೆಗಳು ಸುಮಾರು 25-26 ಸ್ಥಾನಗಳು JDS ಮತ್ತು BJP ಅಭ್ಯರ್ಥಿಗಳು ಗೆಲ್ತಕ್ಕಂಥ ಅವಕಾಶಗಳು ಸ್ವಲ್ಪ ನಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ವರ್ಚಸ್ಸಿನ ಮೇಲೆ ನಾವು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತಕ್ಕಂಥ ಒಂದು ಅತಿಯಾದಂಥ ಒಂದು ವಾತಾವರಣವನ್ನು ಚುನಾವಣೆಯಲ್ಲಿ ನಾವೇನು ಕಾಣ್ತಕ್ಕಂಥದ್ದನ್ನು ಹಿನ್ನೆಲೆಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಮೈಮರೆತವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲೇ ಇದ್ದಿದ್ರೆ ಇವತ್ತು ಸಹ ರಾಜ್ಯದಲ್ಲಿ 25-26 ಸ್ಥಾನ ಗೆಲ್ತಕ್ಕಂಥ ಅವಕಾಶಗಳಿತ್ತು. ಒಂದು ಹಳೆಯ ಕರ್ನಾಟಕದಲ್ಲಿ